ಯಾವುದೇ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ, ಯಾಕಂದರೆ ಅದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಪ್ರಮೋಷನ್ ಪಕ್ಕಕ್ಕಿಟ್ಟು ಸಿನಿಮಾ ಅಂತ ಬಂದಾಗ ಸಿನಿಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಒಂದು ಆ್ಯಕ್ಟರ್ ಆಗಿ ಮುಗಿಸ್ದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಂಬಿಕಾನ ಪಾತ್ರ ನನಗೆ ಗೊತ್ತಿರೋಂಗೆ ತುಂಬ ಇಮೋಷ್ನಲ್ ಹೌದು, ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯಿತು ಆ ಶೂಟಿಂಗ್ ಮಾಡಬೇಕಾದ್ರೆ. ಯಾಕಂದರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು, ಅಥವಾ ಆ ಥರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ಥರ ಇಂಪ್ರೊವೈಸ್ ಆಗ್ತಾ ಹೋಗ್ತಾಯಿತ್ತು. ಡೈಲಾಗ್ಸ್ ಏನು ಈ ಥರ ಸೆಟ್ ಅಂತ ಡೈಲಾಗ್ಸ್ ಥರ ಏನಿಲ್ಲ, ತುಂಬ ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಆ ಡೈಲಾಗ್ಸ್ ತೊಗೊಳ್ಬೇಕಾದ್ರೆ, ಮಾತಾಡಬೇಕಾದ್ರೆ ಎಲ್ಲ. ಸೊ ತುಂಬ ಈಸಿಯಾಗಿ ಆಗಿದಂಥ ಪಾತ್ರ ಅಂಬಿಕಾನ ಪಾತ್ರ. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಸೆಟ್ಟಲ್ಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇದ್ದೆ, ನನ್ನ ಕೂದಲು ಸ್ಟ್ರ್ಯಾಂಡ್ಸ್ಗೂ ಇಷ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತ. ಇಲ್ಲಂದ್ರೆ ನನ್ನ ಕೂದಲು ಅಷ್ಟು ಆ್ಯಕ್ಟಿಂಗ್ ಮಾಡಿದ್ದೆ ಸಿನಿಮಾದಲ್ಲಿ. ಸೊ ತುಂಬ ಅಂದರೆ ಒಂದು ಡಿಫ್ರೆಂಟಾಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತೀರ. ತುಂಬ ಖುಷಿ ಆಗ್ತಾಯಿದೆ. ಈ ಸಿನಿಮಾದ ರೈಸ್ ಆಫ್ ಅಶೋಕಲ್ಲಿ ಅಂಬಿಕಾಗೆ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗ ಆಗಿ. ಸೊ ನಾನು ಇದ್ದೀನಿ. ಯಾಕೋ ಸಾಂಗ್ ಎಸ್ಪೆಷಲಿ ನಾನು ನೋಡಿಲ್ಲ ಇನ್ನು. ಸತೀಶ್ ಅವರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ, ಆ್ಯಂಡ್ ನೋಡಿದವ್ರು ತುಂಬ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ನಂಗೆ ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರಿಗೆ ತೋರಿಸಿದ್ರು. ಸೊ ತುಂಬ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡೋಕ್ಕೆ, ನಿಮ್ಗೆಲ್ರಿಗೂ ತೋರ್ಸೋಕ್ಕೆ. ಸೊ ಅಷ್ಟೇ ಆ್ಯಸ್ ಆಫ್ ನೌ. ನಿಮ್ಗೆ ಆಲ್ಮೋಸ್ಟ್ ಇರೋಂಥದ್ದು ಹಿಂದೆ ಸಹ ಆ ಡೈಲಾಗ್ ಗಳನ್ನ ಈಗಲೂ ಸಹ ಗುಣಗ್ತಿರೋದು ಟ್ರೆಂಡಿಂಗ್ ನಲ್ಲಿ ಇರುವಂಥದ್ದು. ಆ ರೀತಿ ಅಂಬಿಕಾ ಪಾತ್ರಕ್ಕೆ ತೂಗುವಂತಹ ಒಂದಷ್ಟು ಡೈಲಾಗ್ಸ್ ಇದೆ, ಖಂಡಿತ ಇದೆ. ಅದು ಒಂದು ಮೋನೋಲಾಗ್ ಕೂಡ ಇದೆ ಸಿನಿಮಾದಲ್ಲಿ. ಆ ಮೋನೋಲಾಗ್ ಐ ಥಿಂಕ್ ತುಂಬ ಜನಕ್ಕೆ ಅದು ಇಮೋಷ್ನಲ್ ಮಾಡುತ್ತೆ. ಆ್ಯಂಡ್ ಅದನ್ನು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ. ಅದು ಸಿನಿಮಾ ಬಿಟ್ಟು ಹೋದಾಗ ಅದು ಅವ್ರ ತಲೆಯಲ್ಲಿ ಉಳ್ಕೊಳತ್ತೆ. ಅದು ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾನ ಪಾತ್ರ. ಮಾತಾಡ್ತಾಳೆ, ತುಂಬಾ ತೂಕವಾದ್ದು ಒಳ್ಳೊಳ್ಳೆ ಮಾತಿದೆ ಅವ್ರದ್ದು. ನನಗಿಲ್ಲ ಆಕ್ಚುಲಿ ಅಷ್ಟು ಒಳ್ಳೆ ಮಾತು. ಅವ್ರಿಗೆ ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ, ಏನ್ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ. ಎಜುಕೇಟೆಡ್ ಅವಳು. ಕ್ಯಾರೆಕ್ಟರ್ ಅಶೋಕ ಮತ್ತೆ ಅಂಬಿಕಾ ಇಬ್ರು ಓದ್ಕೊಂಡವರು, ತುಂಬಾ ಚೆನ್ನಾಗಿ ಮಾತಾಡೋರು. ಒನ್ ಮೋರ್ ಥಿಂಗ್ ಏನಂದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡೋದಕ್ಕೆ ಸೇರಿಸ್ತೀನಿ ನಾನು. ಈಗ ನಮ್ಮ ತಾಯಿ ಆಗಲಿ, ಈಗ ನಮ್ಮ ಮನೆಯವರಾಗಲಿ, ಅಥವಾ ನಮ್ಮ ಹೆಣ್ಮಕ್ಳುಗಳಾಗಲಿ ಮನೆಯಿಂದ ಆಚೆಗೆ ತಲೆ ಎತ್ತು ನೋಡೇ ಇಲ್ವೇ? ಅಷ್ಟು 16 ವರ್ಷಗಳು 106 ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ? ಬರೀ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ? ಅಂದರೆ ಪ್ರಶ್ನೆನೇ ಮಾಡಕ್ಕೆ ಬಿಡಲೇ ಇಲ್ವೇ ಸಮಾಜ? ಮಾಡಿದ್ರೆ ಅಯ್ಯೋ ಎಷ್ಟು ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ ಅನ್ನೋ ಟ್ಯಾಗ್ ಲೈನ್ ಬರ್ತಾ ಇದೆ ಇವಾಗ. ಐ ಥಿಂಕ್ ಆಮೇಲೆ ಈಗ ಬರ್ತಾ ಇದ್ದಾರೆ. ಏನು ಗೊತ್ತಾ, ಆ ಭಯದಿಂದ ಆಚೆಗೆ ಬರಬೇಕು ಅಂತ 1000 ವರ್ಷ ಹಿಡಿತಿದೆ. ಯಾಕೆಂದರೆ ನಿಮ್ಗೆ ಜೀನ್ಸಲ್ಲಿ ಪಾಸ್ ಆಗಿರುತ್ತೆ ಒಂದು ಭಯ. ಒಂದು ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ, ಈ ನಾಯಿದೊಂದು ಸೈಕಾಲಜಿ ಇದೆ. ನಾಯಿ ರೋಡಲ್ಲಿ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ, ಯಾವುದೇ ಬೈಕ್ ಬಂದರೆ ಒಟ್ಟಿಸ್ಕೊಂಡು ಹೋಗ್ತಾವೆ ನಾಯಿಗಳು. ಕಾರ್ ಬಂದರೆ ಯಾಕೆ ಅಂತ ನಾನು ತುಂಬ ಸಲ ಪ್ರಶ್ನೆ ಇತ್ತು ನನಗೆ, ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ? ನಡ್ಕೊಂಡು ಹೋಗೋರ್ಗೆ ಏನು ಮಾಡಲ್ಲ. ಈ ಬೈಕು ಮತ್ತು ಕಾರ್ ಹೋಗ್ಬೇಕಾದ್ರೆ ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ ಅಂತ ಒಂದು ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದರೆ, ಅದರ ಹಿಂದಿನ ಯಾವುದೋ ಒಂದು 5-6 ಜನರೇಷನ್ ಹಿಂದೆ ಗುದ್ದಿರುವಂಥ ಬೈಕು ಅದರ ಮೆಮೊರಿ ಪಾಸಾಗಿರುತ್ತಂತೆ ಈ ನಾಯಿಗೆ. ಆ ಮೆಮೊರಿ ಪಾಸಾಗಿ ಅದು ಇದು ಯಾವುದೋ ಬೈಕ್ ಹೋಗ್ತಾ ಇದ್ರೆ ಬೊಗಳ್ತಾ ಇರುತ್ತೆ. ಎಲ್ಲ ನಾಯಿಗಳು ಬೊಗಳ್ತವೆ. ದಿಸ್ ದ ಸೈಕಾಲಜಿ. ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಿ ಆದಮೇಲೆ ಇವತ್ತಿನ ಹೆಣ್ಮಕ್ಳು ಬಂದು ರಪ್ಪಂತ ಒಂದೇ ಸಲಕ್ಕೆ ಹಿಂಗೆ ನಿಂತ್ಕೊಂಡ್ಬಿಡಿ ಅಂತಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸಮಾಜ ಹಂಗೆ ಮಾಡಿದೆ. ಯಾವುದೇ ತಪ್ಪುಗಳು ಬಂದರೂ ಫಸ್ಟ್ ಮರ್ಯಾದೆ ವಿಷಯ ಬಂದರೆ, ಗೌರವದ ವಿಷಯ ಬಂದರೂ ಎಲ್ಲ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು, ನಾಟ್ ಗಂಡು ಮಕ್ಕಳು. ಅದನ್ನೇ ಕೇಳೋದು ಅಂಬಿಕಾ. ಆ ಪ್ರಶ್ನೆಗಳೆಲ್ಲವೂ ಸಿನಿಮಾದೊಳಗಡೆ ಇದೆ. ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ, ಹೌದಲ್ವಾ, ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ, ನನ್ನ ಮನೆ ಒಳಗೆ ಹೆಂಗೆ ಬದುಕ್ಬಿಟ್ಟೆ, ಎಂಥ ದುರಂತ ಅಲ್ವಾ ಅದು. ಈಗ ನನಗೆ ತುಂಬ ನೋವಾಗುತ್ತೆ, ತುಂಬ ಸಲ ಗಿಲ್ಟ್ ಆಗುತ್ತೆ. ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಲಿಲ್ಲ, ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನಾನು ಪ್ರಜ್ಞೆ ಬಂದ ಮೇಲೆ ಗೊತ್ತಾಯ್ತು ನನಗೆ, ಅಡುಗೆ ಮನೆಯಲ್ಲೇ ನಿನ್ನ ಲೈಫೆಲ್ಲ ಕಳೆದ್ಬಿಟ್ಟಲ್ಲವ ಅಂತ. ಅದು ಪೇಯ್ನು. ಆ ಪೇಯ್ನಿಗೆ ಉತ್ತರಗಳಾಗಿ ಬರವಣಿಗೆ ಇದೆ. ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ, ಆ ಮೆಚುರಿಟಿಂಗ್ ಇರುತ್ತೆ, ಆ್ಯಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ. ಆರ್ಟಿಸ್ಟ್ಗಳು ಈಗಲೇ ರಿವೀಲ್ ಮಾಡಿಲ್ಲ. ಒಂದಂತೂ ತಮಿಳಿಂದ ಒಬ್ಬರಿದ್ದಾರೆ, ಆ್ಯಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಬಿ ಸುರೇಶ್ ಅವರು ಇದ್ದಾರೆ, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಸಂಪತ್ ಅವರು ಎಸ್ಪೆಷಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಂಪತ್ತು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ, ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್, ಟಾಪ್ ನಾಚ್.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಶೆಟ್ಟಿ, ಆಮೇಲೆ ಗುಂಡಣ್ಣ ಅಂತ ಒಬ್ರು ವಯಸ್ಸಾದವರು ಸಖತ್ತ ಮಾಡಿದ್ದಾರೆ. ಆ ಥರ ವಯಸ್ಸಾದ ಪಾತ್ರಗಳು ತುಂಬ ಸಿಗ್ತವೆ. ಮಕ್ಕಳು, ವಯಸ್ಸಾದವರು, ದೊಡ್ಡವರು, ಇಡೀ ಸಮುದಾಯನೇ ಕಾಣಿಸ್ತದೆ ನಿಮಗೆ. ಒಂದು ಹೊಸ ಲೋಕ, ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ. ನೀವು ನೋಡದೇ ಇರುವಂಥ, ನೀವು ಕಾಣದೇ ಇರುವಂಥ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀನಿ. ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅದನ್ನ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀನಿ. ಸತೀಶ್ ಸರ್, ಕನ್ನಡ ಚಿತ್ರರಂಗ ಅನಾಗರಿಕತೆಯಿಂದ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.